ಅನೇಕ ಧರ್ಮಗಳನ್ನ ಆಚರಿಸುವಂತಹ ಜನರು ಇದ್ದಾರೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬ ಜನರು ಸಹ ಒಂದಲ್ಲ ಒಂದು ಧರ್ಮವನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದಾರೆ, ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಭಾರತವನ್ನು ಹೊರತುಪಡಿಸಿ ಅನೇಕ ಧರ್ಮಗಳು ಅಸ್ತಿತ್ವದಲ್ಲಿರುವುದನ್ನು ನಾವು ನೋಡಬಹುದಾಗಿದೆ. ಭಾರತ ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂತಹ ಧರ್ಮಗಳನ್ನು ನಾವು ವಿದೇಶಿ ಧರ್ಮಗಳು ಅಂತ ಹೇಳ್ತೇವೆ. ನಮ್ಮ ದೇಶದವಲ್ಲ ಅವು, ಭಾರತದಲ್ಲ, ಬೇರೆ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಧರ್ಮಗಳನ್ನು ನಾವೇನಂತ ಕರಿತೀವಿ? ವಿದೇಶಿ ಧರ್ಮ ಅಂತ ಹೇಳ್ತೀವಿ. ಅಂತಹ ವಿದೇಶಿ ಧರ್ಮಗಳಲ್ಲಿ ಪ್ರಮುಖವಾಗಿ ಹೆಸರಿಸಬಹುದಾಗಿ ಹೇಳ್ಬೋದಲ್ಲ ನೀವು? ಬೇರೆ ಬೇರೆ ದೇಶಗಳಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮಗಳ ಹೆಸರು ಹೇಳ್ಬೋದಲ್ಲ? ಹೇಳ್ಬೋದಲ್ಲ? ಹೇಳ್ರಿ. ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಮುಸ್ಲಿಂ ಮತ್ತು ಇಸ್ಲಾಂ ಎರಡೂ ಒಂದೇ. ಮತ್ತೆ ಬೇರೆ ಭಾರತದಲ್ಲ, ಭಾರತವನ್ನು ಹೊರತುಪಡಿಸಿ ಇರ್ತಕ್ಕಂತಹ ಧರ್ಮ ಕ್ರಿಶ್ಚಿಯನ್ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಕ್ರೈಸ್ತ ಧರ್ಮ ಎರಡೂ ಒಂದೇ. ಇಸ್ಲಾಂ ಧರ್ಮ, ಮುಸ್ಲಿಂ ಧರ್ಮ, ಮುಸಲ್ಮಾನ್ ಧರ್ಮ ಎರಡೂ ಒಂದೇ. ಅವೆರಡನ್ನು ಹೊರತುಪಡಿಸಿ ನಮ್ಮ ಧರ್ಮ, ನಮ್ಮ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮಗಳು ಹೇಳಂಗಿಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಧರ್ಮಗಳು ಅಷ್ಟೇ. ಎರಡೇ ಧರ್ಮ ಬೇರೆ ಬೇರೆ. ಜೊರಾಸ್ಟ್ರಿಯನ್ ಧರ್ಮ ಅಂತ ಹೇಳ್ಬೋದು, ಪಾರ್ಸಿ ಧರ್ಮ ಅಂತ ಹೇಳ್ಬೋದು. ಜೊರಾಸ್ಟ್ರಿಯನ್, ಪಾರ್ಸಿ, ಮುಸ್ಲಿಂ ಇವೆಲ್ಲವೂ ಸಹ ವಿದೇಶಿ ಧರ್ಮಗಳು ಅಂತ ಹೇಳ್ತೇವೆ. ಇವೆಲ್ಲವನ್ನು ಸಹ ನಾವೆಂತ ಕರಿತೀವಿ? ವಿದೇಶಿ ಧರ್ಮ. ನಮ್ಮ ಭಾರತದ ವಿಚಾರಕ್ಕೆ ಬರೋಣ. ಈಗೇನು ವಿದೇಶಿ ಧರ್ಮಗಳ ಹೆಸರನ್ನ ನಾವು ತಿಳ್ಕೊಂಡ್ವಲ್ಲ, ಆ ಎಲ್ಲ ಧರ್ಮಗಳು ಹುಟ್ಟುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳು ಅಸ್ತಿತ್ವದಲ್ಲಿ. ಭಾರತದಲ್ಲಿ ಹುಟ್ಟಿರ್ತಕ್ಕಂತಹ ಧರ್ಮಗಳು ಅತ್ಯಂತ ಪುರಾತನವಾಗಿರುವಂತಹ ಧರ್ಮಗಳು, ಪ್ರಾಚೀನವಾಗಿರ್ತಕ್ಕಂತಹ ಧರ್ಮಗಳು ಅಂತ ಹೇಳಿ ನಾವು ಬಹಳಷ್ಟು ಪ್ರಾಚೀನವಾಗಿರ್ತಕ್ಕಂತಹ ಧರ್ಮಗಳು ಅಂತ ಹೇಳ್ತಾರೆ. ಸೊ ಅಂತಹ ಪ್ರಾಚೀನವಾಗಿರ್ತಕ್ಕಂತಹ ಧರ್ಮಗಳಲ್ಲಿ ನಾವು ಮೊದಲಿಗೆ ಬರೋದು ನಮ್ಮ ಸನಾತನವಾಗಿರ್ತಕ್ಕಂಥ ಹಿಂದೂ ಧರ್ಮ. ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಅಂತ ಹೇಳ್ತಾರೆ. ಭಾರತದಲ್ಲಿ ಬಹುಸಂಖ್ಯಾತರು ಹಿಂದೂಗಳು. ಬಹುಸಂಖ್ಯಾತರು ಏನು? ಹಿಂದೂಗಳು. ಹಾಗಾಗಿ ನಮ್ಮ ದೇಶಕ್ಕೆ ಹಿಂದೂಸ್ತಾನ ಅಂತ ಸಹ ಕರಿತೀವಿ ನಾವು. ಹಿಂದೂಗಳು ಹೆಚ್ಚು ವಾಸವಾಗಿರ್ತಕ್ಕಂತಹ ದೇಶ ಹಿಂದೂಸ್ತಾನ. ಈ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಕ್ಲಿಷ್ಟಕರವಾಗಿರ್ತಕ್ಕಂಥ ಆಚರಣೆಗಳಿವೆ. ಎಲ್ಲರೂ ಸಹ, ಜನಸಾಮಾನ್ಯರೆಲ್ಲರೂ ಸಹ ಬಹಳಷ್ಟು ಸರಳವಾಗಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಅನೇಕ ಆಚರಣೆಗಳು ಇತ್ತು ಎಲ್ಲಿ? ಹಿಂದೂ ಧರ್ಮದಲ್ಲಿ. ಮತ್ತೆ ನಾವು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಆಚರಣೆಗಳನ್ನು ನಾವು ಕ್ಲೀನ್ ಮಾಡಬೇಕು ಅಂತಂದ್ರೆ ಎಲ್ಲಿ ಹೋಗ್ತೀವಿ? ವರ್ಣಾಶ್ರಮ ಪದ್ಧತಿ ಹೋಗ್ತೀವಿ. ನಾನೆಲ್ಲ ನಿಮ್ಗೆ ಹೇಳಿದ್ದೆ, ಗೊತ್ತಾನೆ? ವರ್ಣಾಶ್ರಮ ಪದ್ಧತಿ ಅಂತ ಹೇಳಿ ಇದು ಹಿಂದೂ ಧರ್ಮದ ಒಂದು ಭಾಗ. ವರ್ಣಾಶ್ರಮ ಪದ್ಧತಿಯಲ್ಲಿ ಪ್ರಮುಖವಾಗಿ 4 ಹಂತಗಳು ಬರ್ತವೆ. ಮೊದಲನೇ ಬರೋದು ವರ್ಣಾಶ್ರಮ ಪದ್ಧತಿಯಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತವರು ಬ್ರಾಹ್ಮಣ. ಅತ್ಯಂತ ಯೋಗ್ಯ ಸ್ಥಾನ ಅಂತೇಳಿ ಹಿಂದೂ ಧರ್ಮ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿದೆ. ಯಾರಿಗೆ? ಬ್ರಾಹ್ಮಣರಿಗೆ.
ಇಟ್ಟು ನೋಡ್ಬೇಕಾಗಿತ್ತು ಹಿಂದೂ ಧರ್ಮದ ಪ್ರಕಾರ. ಅದಾದ್ಮೇಲೆ ಕೆಳಗೆ ಬರ್ತಕ್ಕಂಥವ್ರು ಯಾರು? ಕ್ಷತ್ರಿಯರು. ಯಾರಪ್ಪ? ಕ್ಷತ್ರಿಯರು. ಅವ್ರ ಕೆಲಸ ಏನು? ಆಳ್ವಿಕೆ ಮಾಡೋದು, ರಾಜ್ಯಾಡಳಿತವನ್ನ ನಿರ್ವಹಿಸಿಕೊಂಡು ಹೋಗುವಂತ. ಹೆಚ್ಚು ಕಡಿಮೆ 1 ಮತ್ತು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಬಹಳಷ್ಟು ಸ್ಟ್ರಾಂಗೆಸ್ಟ್ ಹಂತದಲ್ಲಿತ್ತು. 3ನೇ ಸ್ಥಾನ ಈಗ ನಾವು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಅಂತ ಹೇಳ್ತಾ ಇರ್ತೀವಿ, ಮಧ್ಯಮ ವರ್ಗದ ಜನರು ಅಂತ ಹೇಳ್ತಾರೆ, ಅವ್ರು ಇರ್ತಕ್ಕಂಥ ಜಾಗ. ಆದ್ರೂ ಸಹ ಅದು ವೈಶ್ಯರು ಅಂತ ಹೇಳ್ತಾರೆ. 3ನೇ ಸ್ಥಾನದಲ್ಲಿ ಕೊಡುವಂಥದ್ದು ಯಾರು? ವರ್ಣಾಶ್ರಮ ಪದ್ಧತಿಯಲ್ಲಿ ಅವ್ರ ಕೆಲಸ ಏನು? ಕೃಷಿ ಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಹೋಗುವಂಥದ್ದು ಮತ್ತು ವ್ಯಾಪಾರಗಳನ್ನ ಮಾಡ್ಕೊಂಡು ಹೋಗುವಂಥದ್ದು ಅವ್ರ ಕೆಲಸ ಆಗಿತ್ತು. ಅವ್ರಿಗೇನಂತಹ ಹೀನಾಯವಾಗಿರ್ತಕ್ಕಂಥ ಸ್ಥಿತಿ ಏನಿರಲಿಲ್ಲ. ಕಟ್ಟ ಕಡೆಯ ಸ್ಥಾನ ಇದೆಯಲ್ಲ, 4ನೇ ಸ್ಥಾನ, ಅದು ಯಾವುದು? ಶೂದ್ರ. ಯಾವುದು? ಶೂದ್ರ. ಇವ್ರ ಕೆಲಸ ಏನು? ಆಳುಗಳಾಗಿ, ಗುಲಾಮಗಳಾಗಿ ದುಡಿಯುವಂತಹ ವರ್ಗ ಇದೆ. ಸಮಾಜದಲ್ಲಿರ್ತಕ್ಕಂತಹ ಎಲ್ಲ ಸೌಲಭ್ಯಗಳಿಂದ ವಂಚಿತರು ಯಾರು? ಶೂದ್ರರು. ಕೂಲಿ ಕಾರ್ಮಿಕರಾಗಿ, ಕೂಲಿ ಆಳುಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ಇವ್ರ ಕೆಲಸ ಆಗಿತ್ತು. ಯಾವುದೇ ಸಮಾಜದ ಮೂಲಭೂತ ಸೌಲಭ್ಯಗಳಿಂದ ಸಂಪೂರ್ಣವಾಗಿ ಇವರು ವಂಚಿತರಾಗಿತ್ತು. ಸೊ ಇಂತಹ ವರ್ಣಾಶ್ರಮ ಪದ್ಧತಿ ಎನ್ನುವಂಥದ್ದು ಎಲ್ಲರನ್ನೂ ಸರಿಸಮಾನವಾಗಿ ಕಾಣ್ತಾ ಇರಲಿಲ್ಲ, ಹಿಂದೂ ಧರ್ಮದ ಒಂದು ಭಾಗ. ಹಾಗಾಗಿ ಇದಕ್ಕೆ ಪರ್ಯಾಯವಾಗಿ ಎಲ್ಲರನ್ನೂ ಸಹ ಸರಿಸಮಾನವಾಗಿ ಕಾಣಬೇಕು, ಸಮಾಜದಲ್ಲಿ ಎಲ್ಲರೂ ಸಹ ಒಂದಾಗಿ ಬಾಳ್ಬೇಕು ಅನ್ನುವಂತಹ ಆಚರಣೆಗಳಿರ್ತಕ್ಕಂತಹ ಧರ್ಮ ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಬಹಳಷ್ಟು ಜನರಿಗೆ. ಹಿಂದೂ ಧರ್ಮದ ಆಚರಣೆಗಳಿರ್ತಕ್ಕಂಥವು ಎಲ್ಲರಿಗೂ ಸಹ ಸೀಮಿತವಾಗಿರಲಿಲ್ಲ. ಯಾರು ಬೇಕೋ ಅವ್ರು ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಯಾವುದು? ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತಹ ಕೆಲ ಆಚರಣೆಗಳು. ಪೂಜೆ ಮಾಡೋದ ಕೆಲಸ ಆಗಿತ್ತು, ಬ್ರಾಹ್ಮಣರ ಕೆಲಸ ಆಗಿತ್ತು. ಶೂದ್ರರು ಬಂದು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅಲ್ಲಿ ಸಮಾನತೆ ಕಾಣ್ತಾ ಇರಲಿಲ್ಲ, ಅಲ್ಲಿ ಸಮಾನತೆ ಇರಲಿಲ್ಲ. ಹಾಗಾಗಿ ಆ ಸಮಾಜದಲ್ಲಿ ಎಲ್ಲರೂ ಸಹ ಸರಿಸಮಾನವಾಗಿ ಬದುಕಬೇಕಾಗಿರುವಂತಹ, ಎಲ್ಲರನ್ನೂ ಸಹ ಒಂದೇ ಎನ್ನುವಂತಹ ಭಾವನೆಯಿಂದ ನೋಡ್ಬೇಕು, ವ್ಯಕ್ತಪಡಿಸಬೇಕು ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಬರತಕ್ಕಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ಎಲ್ಲರಿಗೂ ಸಹ ಸರಿಸಮಾನವಾಗಿ ಬರಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಂದು ಧರ್ಮ ಬೇಕು ಅನ್ನುವಂತಹ ಹಂಬಲಿಸ್ತಕ್ಕಂಥ ಜನರು ಸಾಕಷ್ಟು ಜನರಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಹಿಂದೂ ಧರ್ಮದಲ್ಲಿ ಯಥೇಚ್ಛವಾಗಿ ನಡೀತಾ ಇತ್ತು ಯಾವುದೋ ಪ್ರಾಣಿ ಬಲಿ ಅಂತ. ಕೃಷಿ ಚಟುವಟಿಕೆಗಳನ್ನ ಹೆಚ್ಚಾಗಿ ನಿರ್ವಹಿಸ್ತಾ ಇರತಕ್ಕಂತಹ ಪ್ರಾಣಿಗಳನ್ನೇ ಬಲಿ ಕೊಡ್ತಕ್ಕಂತಹ ಪದ್ಧತಿಗಳು ಹೆಚ್ಚಾಗಿದೆ. ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಲಿಕ್ಕೆ ಪ್ರಾಣಿಗಳು ಸಿಗದೇ ಇರತಕ್ಕಂತಹ ಪರಿಸ್ಥಿತಿ ಬರುವಷ್ಟರ ಮಟ್ಟಿಗೆ ಪ್ರಾಣಿ ಬಲಿ ಏನಾಗಿತ್ತು? ಹೆಚ್ಚಾಗಿತ್ತು. ಇಲ್ಲಿ ಹಿಂದೂ ಧರ್ಮದಲ್ಲಿ. ಸೊ ಅವೆಲ್ಲವುಗಳನ್ನ ವಿರೋಧಿಸ್ತಕ್ಕಂತಹ ಸಮಾಜದ ಜನರನ್ನೆಲ್ಲರೂ ಸಹ ಸರಿಸಮಾನವಾಗಿ ಕಾಣುವಂತಹ ಒಂದು ಧರ್ಮ ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಅಹಿಂಸಾತ್ಮಕವಾಗಿರ್ತಕ್ಕಂತಹ ಆಚರಣೆಗಳು ಇರಬೇಕು ಅನ್ನುವಂತಹ ಕಾರಣದಿಂದಾಗಿ ಭಾರತದಲ್ಲಿ ಉಳಿದಂತಹ 2 ಪ್ರಮುಖ ಧರ್ಮಗಳು ಅಂತ ಹೇಳಿದ್ರೆ, ಮೊದಲನೇದು ಜೈನ ಧರ್ಮ, ಮತ್ತೊಂದು ಬೌದ್ಧ ಧರ್ಮ. ಹಿಂದೂ ಧರ್ಮಕ್ಕೆ ಪರ್ಯಾಯವಾಗಿ
ಜ್ಞಾನವನ್ನ ಪಡೆದುಕೊಳ್ಳೋಣ. ಜೈನ ಮತ್ತು ಬೌದ್ಧ ಧರ್ಮ. ಮೊದಲನೇದು ಜೈನ ಧರ್ಮ. ಜೈನ ಧರ್ಮದಲ್ಲಿ ಒಟ್ಟು 24 ಜನ ತೀರ್ಥಂಕರರು ಬರ್ತಾರೆ. ಜನರೇ 24 ತೀರ್ಥಂಕರರು. ತೀರ್ಥಂಕರರು ಅಂತಂದ್ರೆ ಜೈನ ಧರ್ಮದಲ್ಲಿ ಆ ಧರ್ಮವನ್ನ ಲೀಡ್ ಮಾಡುವಂಥವ್ರು, ಮುನ್ನಡೆಸ್ಕೊಂಡು ಹೋಗುವಂಥವ್ರು, ಅವ್ರನ್ನ ನಾವು ತೀರ್ಥಂಕರರು ಅಂತ ಹೇಳ್ತೇವೆ. ಗೊತ್ತಾಯ್ತಲ್ಲ? ಈ ಇಸ್ಲಾಂ ಧರ್ಮದಲ್ಲಿ ಮೌಲ್ವಿಗಳು ಅಂತ ಹೇಳ್ತಾ ಇದ್ದೀವಿ, ಕ್ರೈಸ್ತ ಧರ್ಮದಲ್ಲಿ ಪಾದ್ರಿಗಳು ಅಂತ ಹೇಳ್ತಾ ಇದ್ದೀವಿ, ಹಂಗೆ ಜೈನ ಧರ್ಮದಲ್ಲಿ ತೀರ್ಥಂಕರರು. ಒಟ್ಟು ನಾವು ಇತಿಹಾಸವನ್ನ ಗಮನಿಸಿದಾಗ ಎಷ್ಟು ಜನ? 24 ಜನ ತೀರ್ಥಂಕರರನ್ನ ನಾವು ಕಾಣ್ತೇವೆ. ಆ 24 ಜನ ತೀರ್ಥಂಕರರಲ್ಲಿ 24 ಜನ ತೀರ್ಥಂಕರರಲ್ಲಿ ಮೊದಲನೇ ತೀರ್ಥಂಕರ ಯಾರು? ಋಷಭನಾಥ ಅಂತ ಹೇಳ್ತಾರೆ. ಸಾಕಷ್ಟು ಋಷಭನಾಥನೇ ಮೊದಲನೇ ತೀರ್ಥಂಕರ ಅನ್ನಲಿಕ್ಕೆ ಸಾಕಷ್ಟು ಸಾಹಿತ್ಯಗಳ ಕೊರತೆ ಇದೆ. ಆದಾಗ್ಯೂ ಸಹ ಜೈನ ಧರ್ಮೀಯರು ನಂಬ್ತಾರೆ ಏನಂತ? ಜೈನ ಧರ್ಮದ ಮೊದಲನೇ ತೀರ್ಥಂಕರ ಋಷಭನಾಥ. ಸೊ ಇವನಿಂದ ಮೊದಲುಗೊಂಡು ಸುಮಾರು 24 ಜನ ತೀರ್ಥಂಕರರು ವಿವಿಧ ಕಾಲಘಟ್ಟಗಳಲ್ಲಿ ಜೈನ ಧರ್ಮವನ್ನ ಮುನ್ನಡೆಸಿಕೊಂಡು ಬರುವುದರ ಮೂಲಕ ಜೈನ ಧರ್ಮವನ್ನ ಅತಿ ಹೆಚ್ಚು ಪ್ರಚಾರಗೊಳಿಸುವಲ್ಲಿ ಈ 24 ಜನ ತೀರ್ಥಂಕರರು ಸಹ ಯಶಸ್ಸನ್ನ ಕಂಡಿದ್ದಾರೆ ಅಂತ ನಾವು ಮೊದಲು ತಿಳ್ಕೊಳ್ಳಿ. ಈ 24 ಜನ ತೀರ್ಥಂಕರರಲ್ಲಿ ಪ್ರಮುಖವಾಗಿ ನಾವು 23ನೇ ತೀರ್ಥಂಕರ ಮತ್ತು 24ನೇ ತೀರ್ಥಂಕರರನ್ನ ನಾವು ಹೆಚ್ಚು ಪ್ರಮುಖವಾಗಿ ಅಭ್ಯಾಸ ಮಾಡೋಣ. ಯಾರನ್ನ? 23 ಮತ್ತು 24ನೇ ತೀರ್ಥಂಕರರಿಂದ ಜೈನ ಧರ್ಮ ಅತಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂತು. ಜೈನ ಧರ್ಮ ಇಡೀ ಭಾರತದಾದ್ಯಂತ ವ್ಯಾಪಿಸಲಿಕ್ಕೆ ಕಾರಣ ಆಯಿತು ಅಂತೇಳಿ ನಾವು ಈ 2 ಜನ ತೀರ್ಥಂಕರರನ್ನ ಅತ್ಯಂತ ಪ್ರಮುಖವಾಗಿ ಅಭ್ಯಾಸ ಮಾಡ್ತೀವಿ. ಅದರಲ್ಲಿ 23ನೇ ತೀರ್ಥಂಕರ ಯಾರು? 23ನೇ ತೀರ್ಥಂಕರ ಅನೇಕ ಜೈನ ಧರ್ಮವನ್ನ ಇಡೀ ಭಾರತದಾದ್ಯಂತ ಕೊಂಡೊಯ್ಯುವಲ್ಲಿ ಯಶಸ್ಸನ್ನ ಗಳಿಸಿಕೊಳ್ಳುವುದರ ಮೂಲಕ ಜೈನ ಸಮಾವೇಶಗಳನ್ನು ನಡೆಸಿ ಜೈನ ಧರ್ಮದ ಪ್ರಚಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ ಅಂತೇಳಿ ನಾವು ಕರೀತೀವಿ. 23ನೇ ತೀರ್ಥಂಕರನಾಗಿ ಪಾರ್ಶ್ವನಾಥ ಯಾರು? ನನ್ನಾಗಿ ನೋಡ್ತೀವಿ ನಾವು. ಜೈನ ಧರ್ಮದ 23ನೇ ತೀರ್ಥಂಕರ ಯಾರು? ಪಾರ್ಶ್ವನಾಥ. ಸೊ ಇವನು ಸಾಮಾನ್ಯ ಶಕಪೂರ್ವ 8ನೇ ಶತಮಾನದಲ್ಲಿ, ಸಾಮಾನ್ಯ ಶಕಪೂರ್ವ ಅಂದ್ರೆ ಕ್ರಿಸ್ತ ಪೂರ್ವ
ಇತ್ಯಾದಿ, ಅಂದ್ರೆ ಎಲ್ಲಾ ಕೌಟುಂಬಿಕವಾಗಿರ್ತಕ್ಕಂತಹ ವಿಲಾಸಿ ಜೀವನಗಳನ್ನು ತೊರೆದು ಉಗ್ರ ಸನ್ಯಾಸತ್ವವನ್ನ ಸ್ವೀಕರಿಸಿ ಜೈನ ಧರ್ಮದ ನಿಷ್ಠ ಅನುಯಾಯಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಪ್ರತಿಯೊಬ್ಬ ಜೈನ ಧರ್ಮದ ಅನುಯಾಯಿಯೂ ಸಹ ಎಲ್ಲ ಸುಖದ ತತ್ವಗಳನ್ನ ತ್ಯಜಿಸಿ ವಿಲಾಸಿ ಜೀವನವನ್ನ ಸಂಪೂರ್ಣವಾಗಿ ಬಿಟ್ಟು ಒಂದು ಸುಖಮಯವಾಗಿರ್ತಕ್ಕಂತಹ ಜೀವನವನ್ನ ಸಾಗಿಸಬೇಕು ಅಂತಂದ್ರೆ ಪ್ರತಿಯೊಬ್ಬರು ಸಹ 4 ಪ್ರಮುಖ ತತ್ವಗಳನ್ನ ಅನುಸರಿಸಬೇಕು ಅಂತ ಹೇಳಿ ಬೋಧಿಸ್ತಾನೆ. ಯಾರು ಯಾರು ಎಷ್ಟು ತತ್ವಗಳನ್ನ ಬೋಧಿಸ್ತಾನೆ? 4 ತತ್ವಗಳನ್ನು ಬೋಧಿಸ್ತಾನೆ. ಯಾರು? ಪಾರ್ಶ್ವನಾಥ ಜೈನ ಅನುಯಾಯಿಗಳಿಗಾಗಿ ಸುಖಮಯ ಜೀವನವನ್ನ ನಡೆಸುವುದಕ್ಕೋಸ್ಕರವಾಗಿ ಬೋಧಿಸಿದ 4 ತತ್ವಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊದಲನೇದು ಅಹಿಂಸೆ. ಯಾವುದು? ಅಹಿಂಸೆ. ಅಹಿಂಸೆ ಅಂತಂದ್ರೇನು? ಅಹಿಂಸೆ ಅಂದ್ರೇನು? ಅಹಿಂಸೆ ಅಂದ್ರೇನಮ್ಮ? ಅಹಿಂಸೆ ಅಂದ್ರೆ ಹಿಂಸೆಯನ್ನ ಮಾಡಬಾರ್ದು. ಹಿಂಸೆ ಅಹಿಂಸೆ ವಿರುದ್ಧ ಪದ. ಅಹಿಂಸೆ ಮಹಾತ್ಮ ಗಾಂಧೀಜಿಯವರ ಮೊದಲನೇ ತತ್ವ ಅಹಿಂಸೆ. ಅಹಿಂಸಾತ್ಮಕ ಹೋರಾಟ ಮಾಡ್ತಾರೆ. ಯಾರು? ಎಲ್ಲಿ? ಸ್ವಾತಂತ್ರ್ಯ ಹೋರಾಟ. ಅವ್ರದ್ದು ಹಿಂಸಾತ್ಮಕ ಹೋರಾಟ ಅಲ್ಲ, ಅಹಿಂಸಾತ್ಮಕ ಹೋರಾಟ. ಪಾರ್ಶ್ವನಾಥ ಬೋಧಿಸಿದ ಪ್ರಮುಖ 4 ತತ್ವಗಳಲ್ಲಿ ಒಂದನೇದು ಅಹಿಂಸೆ. ಯಾರು ಸಹ ಹಿಂಸೆಯನ್ನ ಮಾಡಬಾರದು, ಅಂದ್ರೆ ಪ್ರಾಣಿ ವಧೆಯನ್ನ ಮಾಡಬಾರದು, ಪ್ರಾಣಿ ಬಲಿಯನ್ನ ಕೊಡಬಾರದು, ಮತ್ತೊಬ್ಬರ ಜೀವವನ್ನ ತೆಗಿಬಾರದು. ಆ ಮೂಲಕ ಯಾರು ತಮ್ಮ ಜೀವನದಲ್ಲಿ ಅಹಿಂಸಾತ್ಮಕವಾಗಿ ನಡೆದುಕೊಳ್ತಾರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ. ಅವನು ಸುಖಮಯವಾಗಿರ್ತಕ್ಕಂತಹ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಇದೆ ಅಂತ ಬೋಧಿಸ್ತಾ ಪಾರ್ಶ್ವನಾಥ. ಎರಡನೇದಾಗಿ ಸತ್ಯ. ಹೌದು, ಸತ್ಯ. ಯಾವಾಗಲೂ ಸಹ ಸತ್ಯವನ್ನೇ ನುಡಿಬೇಕು. ಸತ್ಯವನ್ನ ಬಿಟ್ಟು ಬೇರೇನೂ ಸಹ ಹೇಳ್ಬಾರ್ದು, ಸುಳ್ಳನ್ನ ಹೇಳ್ಬಾರ್ದು. ಆ ಮೂಲಕ ಸತ್ಯವಂತರಾಗಿ ಸತ್ಯಾತ್ಮಕವಾಗಿರ್ತಕ್ಕಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಒಂದು ಸುಖಮಯ ಜೀವನದ ಸೂತ್ರವನ್ನ ಈ ಒಂದು 2ನೇ ತತ್ವದ ಮೂಲಕ ಜನರಿಗೆ ತಿಳಿಸ್ತಕ್ಕಂತಹ, ಜನರಿಗೆ ಅಂತಂದ್ರೆ ತನ್ನ ಅನುಯಾಯಿಗಳಿಗೆ ಬೋಧಿಸುವುದರ ಮೂಲಕ ತನ್ನ 2ನೇ ತತ್ವವನ್ನ ಏನ್ ಮಾಡ್ದ? ಬೋಧಿಸಿದ. ಯಾರು? ತೀರ್ಥಂಕರು ಹೇಳೋದಲ್ಲ, ಅವರೆಲ್ಲ ಏನು ಬೋಧನೆ. ಅವರು ಇವು 4 ಬೋಧನೆಗಳು ಅಂತ ಕರಿತೀವಿ ನಾವು. ಯಾರದ್ದು? ಮೂರನೇದು ಅಸ್ತೇಯ. ಅಸ್ತೇಯ ಅಂದ್ರೆ ಕಳ್ಳತನ ಮಾಡುವುದು. ಕದಿಯದಿರುವುದು, ಕಳ್ಳತನ ಮಾಡಬಾರ್ದು. ಏನ್ ಮಾಡಬಾರ್ದು? ಕಳ್ಳತನ ಮಾಡಬಾರ್ದು. ಪರರ ವಸ್ತು ಪರರ ವಸ್ತು ಪಾಷಾಣಕ್ಕೆ ಸಮ ಎನ್ನುವಂತಹ ತತ್ವವನ್ನು ನಾವು ಅಳವಡಿಸಿಕೊಳ್ಬೇಕು. ಅದು ಎಷ್ಟೇ ಬೆಲೆ ಬಾಳ್ತಕ್ಕಂಥ ವಸ್ತುವಾಗಿತ್ತು,
ಯಾವುದು ನಿನ್ನದಲ್ಲವೋ ಅದಕ್ಕೆ ಅದಕ್ಕೆ ಆಸೆ ಪಡಬಾರದು, ಅಪೇಕ್ಷಿಸಬಾರದು. ಆ ಮೂಲಕ ಪ್ರತಿಯೊಬ್ಬರು ಸಹ ಸತ್ಯವಂತರಾಗಿ ಬಾಳಲಿಕ್ಕೆ ಏನ್ ಮಾಡಬೇಕು? ಅಸ್ಥೇಯ ಮಾರ್ಗವನ್ನು ಅನುಸರಿಸಬೇಕು. ಆಗ ಮಾತ್ರ ಜೀವನದಲ್ಲಿ ಮೋಕ್ಷ ಪ್ರಾಪ್ತಿ ಆಗ್ತದೆ, ಮುಕ್ತಿ ಸಿಗ್ತದೆ. ಏನ್ ಸಿಗ್ತದೆ? ಮುಕ್ತಿ ಸಿಗ್ತದೆ. ಸೊ ಅನ್ನುವಂತಹ ಮೂರನೇ ಮಾರ್ಗವನ್ನು ಅವರು ತಿಳಿಸ್ತಾರೆ. ಯಾವುದಕ್ಕೆ? ಸುಖಮಯ ಜೀವನಕ್ಕಾಗಿ. ನಾಲ್ಕನೇದು ಅಪರಿಗ್ರಹ. ಅಪರಿಗ್ರಹ ಅಪರಿಗ್ರಹ ನನಗೊಂದು 2 ಎಕರೆ ಜಮೀನು ಐತಿ. ಎಷ್ಟಿದೆ? 2. ಅದರಿಂದ ನಾನು ದುಡ್ಕೊಂಡು ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿರ್ಲಿಕ್ಕೆ ಸಮಸ್ಯೆ. ಮನುಷ್ಯನ ಜೀವನ ಎಷ್ಟು ಆಸೆಗಳಿಂದ ಕೂಡಿದೆ. ಏನಾದ್ರೂ ಒಂದು ವಸ್ತುವನ್ನ ನನಗೂ ಬೇಕು, ನನ್ನ ಹೆಂಡತಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು ಅನ್ನುವಂತಹ ಭಾವನೆ ಇದೆಯಲ್ಲ, ಆ ಭಾವನೆಯನ್ನ ತಿಳಿಸ್ಬೇಕು. ಹೆಚ್ಚು ಹೆಚ್ಚು ಆಸ್ತಿಯನ್ನ ಮಾಡ್ತಕ್ಕಂಥದ್ನ ಆಸ್ತಿ ಮಾಡುವುದಕ್ಕಿಂತ ದೂರ ಇರಬೇಕು. ಹುಟ್ಟುವಾಗ ಯಾರು ಸಹ ಅಪಾರ ಪ್ರಮಾಣದ ಆಸ್ತಿಯನ್ನ ತನ್ನ ಬಳಿ ಇಟ್ಕೊಂಡು ಬರುವುದಿರೋದಿಲ್ಲ. ಹೋಗ್ಬೇಕಾದ್ರೂ ಸಹ ತಾನು ಕಳಿಸಿದ್ದೆಲ್ಲವನ್ನು ಸಹ ತೆಗೆದುಕೊಂಡು ಹೋಗುದು. ಸೊ ಅಂತಹ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಅಂತಹ ಭಾವನೆಗಳ ಮೇಲೆ ಬದುಕುವಂತಹ ಹಿನ್ನೆಲೆಯಲ್ಲಿ ದಿನನಿತ್ಯದ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಬೆಳೆಸ್ಕೊಳ್ತಾ ದುಡ್ಕೊಳ್ತಾ ಹೆಚ್ಚಾಗಿರುವಂತಹ ದಾನ ಧರ್ಮಗಳ ಮೂಲಕ ಜೀವನದ ಸಾರ್ಥಕತೆಯನ್ನ ಹೊಂದಬೇಕು ಅನ್ನುವಂಥದ್ದು ಈ ಅಪರಿಗ್ರಹದ ಪ್ರಮುಖ ಆಶಯ. ಆಸ್ತಿಯನ್ನು ಹೊಂದಬಾರದು. ಹೆಚ್ಚು ಆಸ್ತಿಯನ್ನು ಹೊಂದುವಂತಹ ಮನೋಭಾವದಿಂದ ದೂರ ಇರಬೇಕು ಅಂತ ಸೊ ಈ 4 ತತ್ವಗಳನ್ನ ಯಾರು ತಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಬರ್ತೀರಿ ಅವರಿಗೆ ಒಂದು ಸುಖಮಯವಾಗಿರ್ತಕ್ಕಂತಹ ಜೀವನ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಪಾರ್ಶ್ವನಾಥರು ಈ ಒಂದು ತತ್ವವನ್ನ ಬೋಧಿಸಿದರು. ಸೊ ಇವು ಜೈನ ಧರ್ಮದಲ್ಲಿ ಪಾರ್ಶ್ವನಾಥ ಬೋಧಿಸಿದಂತಹ ಪ್ರಮುಖ ತತ್ವಗಳು ಅಂತೇಳಿ ನಾವು ಕರಿತೀವಿ. ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ ಎನ್ನುವಂಥದ್ದು. ನಂತರ 24ನೇ ತೀರ್ಥಂಕರಾಗಿ ಬಂದ್ರಲ್ಲ, ಯಾರು? ವರ್ಧಮಾನ ಮಹಾವೀರ. ಯಾರು? ವರ್ಧಮಾನ ಮಹಾವೀರ. 4ನೇ ತೀರ್ಥಂಕರ. ವರ್ಧಮಾನ ಮಹಾವೀರ. ಇವರು 24ನೇ ತೀರ್ಥಂಕರು. 24 ಹಾಗೂ ಕೊನೆಯ ಹಾಗೂ ಶ್ರೇಷ್ಠ
5 ತತ್ವಗಳನ್ನ ಆಚರಿಸುವುದರ ಮೂಲಕ ಮೋಕ್ಷ ಪ್ರಾಪ್ತಿಯನ್ನ ಪಡಿಬೇಕು ಅಂತೇಳಿ ಜೈನ ಧರ್ಮ ಹೇಳ್ತಾರೆ. ಜೈನ ಧರ್ಮದಲ್ಲಿ ಈ 5 ತತ್ವಗಳನ್ನ ಜೈನ ಧರ್ಮದಲ್ಲಿ ಈ 5 ತತ್ವಗಳನ್ನ ಪಂಚ ಪ್ರತಿಜ್ಞೆಗಳು ಅಂತ ಹೇಳ್ತಾರೆ. ಪಂಚ ಪ್ರತಿಜ್ಞೆಗಳು ಅಂತ ಹೇಳ್ತಾರೆ. ಪಂಚ ಪಂಚ ಅಂದ್ರೆ ಎಷ್ಟಮ್ಮ? 5 ತಾನೆ? 5 ಇದಾವ ಇವು? 5 ಪ್ರತಿಜ್ಞೆಗಳು ಎಲ್ಲಿ? ಜೈನ. ಮೊದಲನೇ 4 ತತ್ವಗಳನ್ನ ಅಥವಾ ಪ್ರತಿಜ್ಞೆಗಳನ್ನ ಪಾರ್ಶ್ವನಾಥ ಬೋಧಿಸ್ತಾರೆ. ಅದಕ್ಕೊಂದು ಆಡ್ ಆನ್ ಆಗ್ತದೆ. ಯಾರಿಂದ? ವರ್ಧಮಾನ ಮಹಾವೀರರಿಂದ. ಯಾವುದು? ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮಚರ್ಯ ಅಂದ್ರೇನು? ಸನ್ಯಾಸತ್ವ. ಮದುವೆ ಆಗದೇ ಇರುವಂಥದ್ದು. ಮದುವೆ ಆದ್ರೂ ಸಹ ಆ ವೈವಾಹಿಕ ಜೀವನವನ್ನು ತೊರೆದು ಬರುವಂಥದ್ದು. ವೈವಾಹಿಕ ಜೀವನವನ್ನ ತೊರೆದು ಬಿಟ್ಟು ಬರುವಂಥದ್ದು ಬ್ರಹ್ಮಚರ್ಯ. ಆ ಬ್ರಹ್ಮಚರ್ಯವನ್ನ ಕಟ್ಟುನಿಟ್ಟಾಗಿರುವಂತಹ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಿಕೊಂಡು ಬರುವುದರ ಮುಖಾಂತರ ಒಬ್ಬ ಶ್ರೇಷ್ಠ ಜೈನ ಆಗಬೇಕು ಅಂತೇಳಿ ವರ್ಧಮಾನ ಮಹಾವೀರರು ಮುಂದಿನ ದಿನಗಳಲ್ಲಿ ಬೋಧಿಸಿದರು ಎನ್ನುವಂಥದ್ದನ್ನು ನಾವು ನೋಡಬಹುದು. ಈಗ ನೆಕ್ಸ್ಟ್ ವರ್ಧಮಾನ ಮಹಾವೀರರ ಬಗ್ಗೆ ತಿಳ್ಕೊಳ್ಳೋಣ. ಯಾರ ಬಗ್ಗೆ? ವರ್ಧಮಾನ ಮಹಾವೀರ. ಜೈನರ 24 ಜನ ತೀರ್ಥಂಕರರಲ್ಲಿ ಅತ್ಯಂತ ಶ್ರೇಷ್ಠನಾದ, ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಂತಹ, ಜೈನ ಧರ್ಮವನ್ನ ವ್ಯಾಪಕವಾಗಿ ಪ್ರಚಾರ ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ತದೆ? ವರ್ಧಮಾನ ಮಹಾವೀರರಿಗೆ ಸಲ್ತದೆ. ಈಗಿನ ಬಿಹಾರ ಪ್ರಾಂತದಲ್ಲಿ ಬರ್ತಕ್ಕಂತಹ ಒಂದು ಬುಡಕಟ್ಟು ಸಮುದಾಯದ ರಾಜ ಮಗ. ಯಾರು? ಯಾರು? ವರ್ಧಮಾನ ಮಹಾವೀರ ಸಾಮಾನ್ಯ ಶಕವರ್ಷ 599ರಿಂದ 527ರವರೆಗಿನ ಅವಧಿಯಲ್ಲಿ ಅಸ್ತಿತ್ವದಲ್ಲಿದ್ದ ಅಂತೇಳಿ ದಾಖಲೆಗಳಿಂದ ನಮಗೆ ಗೊತ್ತಾಗ್ತದೆ. ಸೊ ವರ್ಧಮಾನ ಮಹಾವೀರ ಬಿಹಾರದ ವೈಶಾಲಿ ಪ್ರಾಂತ್ಯದಲ್ಲಿ ಬರ್ತಕ್ಕಂತಹ ಕುಂಡಲಿ ಗ್ರಾಮದಲ್ಲಿ ಹುಡ್ತಾರೆ, ಜನಿಸ್ತಾರೆ. ಯಾರು? ವೈಶಾಲಿಯ ಕುಂಡಲಿ ಗ್ರಾಮದಲ್ಲಿ ಹುಡ್ತಾರೆ. ಇವನ ಅಪ್ಪನ ಹೆಸರು, ತಂದೆ ಹೆಸರು ಸಿದ್ಧ ರಾಜ. ಹಾಗೂ ಇವನ ತಾಯಿ ಹೆಸರು ತ್ರಿಶಲಾದೇವಿ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ಹಾಗೂ ಈ ತ್ರಿಶಲಾದೇವಿ